ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಕ್ಕಳಿಗೆ ಶಾಲೆಯಿಂದ ಬಂದ ಮೇಲೆ ದಿನ ಏನಾದರೂ ಹೊಸದನ್ನು ಕೊಡಲೇಬೇಕು. ಅದಕ್ಕೋಸ್ಕರ ಇಲ್ಲಿ ನಾನು 2 ರೀತಿಯ ಸ್ನ್ಯಾಕ್ಸ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೇನೆ. ಸೊ ಒಂದೇ ಏನು ಅಂತ ಹೇಳಿದರೆ, ನಮ್ಗೆ ಬೇಕಾದಷ್ಟು ಹೆಸರು ಬೇಳೆಯನ್ನು ಒಂದು 2-3 ಗಂಟೆ ಕಾಲ ನೆನೆಸ್ಕೊಡಿ. ಸೊ ಹೀಗೆ ನಾನು ನೆನೆಸಿಟ್ಕೊಂಡಿದ್ದನ್ನು ನಾವು ಮಿಕ್ಸಿಯಲ್ಲಿ ಏನು ಮಾಡಬೇಕು ಅಂದರೆ ಫೈನ್ ಪೇಸ್ಟನ್ನು ಮಾಡ್ಕೊಳ್ಬೇಕು. ನಮ್ಮಲ್ಲಿ ಮಳೆ ಗಾಳಿಯಿಂದಾಗಿ ಕರೆಂಟ್ ಇಲ್ಲದೆ ಇರೋದ್ರಿಂದ ಈ ರುಬ್ಬೋ ಕಲ್ಲಲ್ಲಿ ರುಬ್ಕೊಳ್ಳೋ ಪರಿಸ್ಥಿತಿ ಬಂತು. ಸೊ ಅಷ್ಟು ಫೈನ್ ಪೇಸ್ಟ್ ಆಗಲಿಲ್ಲ. ಒಂಚೂರು ಪುದೀನ ಹಾಕಿದ್ದೆ ನಾನು. ಈಗ ಅರಿಶಿನ, ಉಪ್ಪು, ಜೀರಿಗೆ, ಖಾರ ಇದೆಲ್ಲ ಸ್ವಲ್ಪನೇ ಮಾಡ್ತಾ ಇರೋದು ನಾನು. ಹೆಸರು ಬೇಳೆನ ಜಾಸ್ತಿ ತಗೊಂಡ್ರೂ ತೊಂದರೆ ಇಲ್ಲ, ಆದರೆ ನೀರು ಹಾಕದೆ ಹೆಸರು ಬೇಳೆ ಎಷ್ಟು ಹಿಡಿಯುತ್ತೋ ಆ ಪೇಸ್ಟ್ ಮಾಡಿದ್ದು ಅಷ್ಟು ಹಿಟ್ಟನ್ನು ಹಾಕಿ ಅದರಲ್ಲೇ ಗಟ್ಟಿ ಚಪಾತಿ ಥರ ಏನು ಮಾಡಿ ಅಂತ ಹೇಳಿದ್ರೆ ಕಲಸ್ಕೊಳ್ಳಿ. ಒಂದು ಸ್ವಲ್ಪ ಏನಾದರೂ ಕಮ್ಮಿ ಅನಿಸಿದ್ರೆ ಮೇಲಿಂದ ಒಂದು ಸ್ವಲ್ಪ ನೀರು ಚುಮುಕಿಸಿ ನಾದ್ಕೊಳ್ಳಿ. ಅಂದರೆ ನಿಮಗೆ ಬೇಕಾಗಿರೋ ಸ್ಪೈಸ್ಗಳನ್ನೆಲ್ಲ ನೀವು ಹಾಕ್ಬೋದು. ನಾನಿಲ್ಲಿ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಪುದೀನ ಹಾಕಿದ್ದೆ ಅರಿಯುವಾಗ ಅಷ್ಟೇ. ಈ ರೀತಿ ನಾದ್ಕೊಂಡು ಏನು ಮಾಡಿರಿ ಅಂತ ಹೇಳಿದ್ರೆ ಚಪಾತಿ ಥರನೇ ಲಟ್ಟಿಸ್ಕೊಂಡು ಆಮೇಲೆ ಪಿಜ್ಜರ್ ಕಟ್ಟರಿಂದ ನಿಮಗೆ ಬೇಕಾದ ಶೇಪಲ್ಲಿ ಏನು ಮಾಡಿರಿ ಅಂತ ಹೇಳಿದ್ರೆ ಕಟ್ ಮಾಡಿಕೊಳ್ರಿ. ಅಂದರೆ ಹೆಸರು ಬೇಳೆ ಉಳಿಬಾರ್ದು. ನಾನಿಲ್ಲಿ ಕಲ್ಲಲ್ಲಿ ಸಣ್ಣ ಕಲ್ಲಲ್ಲಿ ರುಬ್ಬೋಕ್ಕಾಗದೇ ಇರೋದ್ರಿಂದ ಹೆಸರು ಬೇಳೆ ಕಾಣ್ತಾ ಇದೆ ಸ್ವಲ್ಪ. ಆದರೆ ಅದು ಫೈನ್ ಪೇಸ್ಟ್ ಆದ್ರೇ ಚೆನ್ನಾಗಿ ಉಬ್ಕೊಂಡು ಈ ರೀತಿ ತೀರ ದಪ್ಪು ಅಲ್ಲ ತೆಳ್ಳಗೂ ಅಲ್ಲ, ಆ ರೀತಿ ಉದ್ಕೊಂಡು ಸೈಡೆಲ್ಲ ಕಟ್ ಮಾಡಿ ನಿಮಗೆ ಬೇಕಾದ ಆಕಾರದಲ್ಲಿ ಏನು ಮಾಡಿ ಅಂದರೆ ಕಟ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಕರೀರಿ. ಅಂದರೆ ಇದು ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿಯಾಗಿರ್ತಕ್ಕಂಥ ಸ್ನ್ಯಾಕ್ಸು, ಆರೋಗ್ಯ ಕೂಡ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು. ನಾನು ಈ ರೀತಿ ಉದ್ದ ಸ್ಲೈಸ್ ಥರ ಏನು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೊಂದು ಕಡೆ ಎಣ್ಣೆ ಕಾಯ್ತಾ ಇದೆ. ಸೊ ಕರಿದ್ಬಿಟ್ರೆ ಆಗೋಯ್ತು. ಟೇಸ್ಟಿಯಾಗಿರ್ತಕ್ಕಂತಹ ರುಚಿಕರವಾಗಿರ್ತಕ್ಕಂತಹ ಹೆಸರುಬೇಳೆ ಗೋಧಿ ಹಿಟ್ಟಿನಿಂದ ಮಾಡಿರೋ ಸ್ನ್ಯಾಕ್ಸ್ ಏನಾಗುತ್ತೆ ಅಂದರೆ ರೆಡಿ ಆಗುತ್ತೆ. ಅಲ್ಲಿ ನೋಡಿ ಚೆನ್ನಾಗಿ ಫ್ರೈ ಮಾಡಿ, ಅದು ಬಬಲ್ಸ್ ಎಲ್ಲ ಹೋಗಿದಾಗವರೆಗೂ, ಇಲ್ಲ ಅಂದರೆ ಮೆತ್ತಗಾಗಿಬಿಡುತ್ತೆ. ಅದಕ್ಕೆ ತೀರ ದಪ್ಪಗೂ ಅಲ್ಲ ತೆಳ್ಳಗೂ ಅಲ್ಲ, ಆ ರೀತಿ ಮೀಡಿಯಮಲ್ಲಿ ಲಟ್ಟಿಸ್ಕೊಂಡು ಕರೀರಿ. ಜಾಸ್ತಿ ದಪ್ಪ ಆದರೆ ಬೇಗ ಬೇಯೋದಿಲ್ಲ, ಹಾಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಹೀಗೆ ನಾನು ಪ್ರತಿಯೊಂದನ್ನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಕರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೇನೆ. ಒಂದು ಸರಿ ಈ ಥರ ಟ್ರೈ ಮಾಡಿ. ಇದಕ್ಕೆ ಚಾಟ್ ಮಸಾಲ, ಆಮ್ಚೂರು ಪೌಡ್ರ್ ಎಲ್ಲ ಹಾಕಿದರೂ ರುಚಿಯಾಗುತ್ತೆ. ನಾನು ಹೆಚ್ಚಿಗೆ ಮಸಾಲೆ ಬೇಡ ಹೇಳಿ ಹಾಗೆ ಈ ರೀತಿ ನೋಡಿ, ಒಂದು ಟಿಶ್ಯೂ ಪೇಪರ್ಲೋ ಬಟರ್ ಪೇಪರ್ಲೋ ಏನು ಮಾಡಿರಿ ಅಂತ ಹೇಳಿದ್ರೆ ತೆಗೆದು ಹಾಕೋರಿ, ಅದು ಎಣ್ಣೆ ಎಲ್ಲ ಹೇರ್ಕೊಂಡು ಹೋಗುತ್ತೆ. ಈ ರೀತಿ ಎಲ್ಲವನ್ನು ಕರೆದಿಟ್ಕೊಳ್ಳಿ. ನಾವು ಒಂದು ಸರಿ ಉದ್ದ ಥರ ಕಟ್ ಮಾಡಿದೆ, ಆಮೇಲೆ ಸ್ಮಾಲಾಗಿ ತ್ರಿಕೋನ ಶೇಪಲ್ಲಿ ಏನು ಮಾಡಿದೆ ಅಂದರೆ ಕಟ್ ಮಾಡಿಕೊಂಡು ಕರಿತಾ ಇದ್ದೇನೆ. ನೋಡಿ, ಸ್ವಲ್ಪ ದಪ್ಪ ಆದರೆ ಈ ರೀತಿ ಉಬ್ಕೊಂಡು ಬರುತ್ತೆ. ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ಹೀಗೆ ಎಲ್ಲವನ್ನು ಮಾಡಿಟ್ಕೊಂಡು ಕರೆದು ಅದು ಆರಿದ ನಂತರ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು 4-5 ದಿವಸದವರೆಗೂ ಬಳಸ್ಬೋದು. ವಾರದವರೆಗೂ ಬಳಸಿದರೂ ತೊಂದರೆ ಇಲ್ಲ. ಅಥವಾ ಈ ಥರ ಸಣ್ಣಗೆ ಬಾರೀಕಾಗಿ ಕಟ್ ಮಾಡಿಕೊಂಡು ಕೂಡ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಕರಿಬೋದು. ಇದು ಬೇಗನೆ ಬೇಯುತ್ತೆ ಮತ್ತು ಹೆಚ್ಚು ಕ್ರಿಸ್ಪಿ ಆಗುತ್ತೆ. ನೋಡಿ ಈ ರೀತಿ. ಇನ್ನು ಕೊನೆಗೆ ಸ್ವಲ್ಪ ಕುಕ್ಕೀಸ್ ಅಥವಾ ಬಿಸ್ಕೆಟ್ ಥರ ಏನಾದರೂ ಮಾಡೋಣ ಹೇಳಿ ಗೋಧಿ ಹಿಟ್ಟು, ರಾಗಿ ಹಿಟ್ಟಿಗೆ ಬೆಲ್ಲ, ಹಾಲು, ತುಪ್ಪ, ಸ್ವಲ್ಪ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ಕರಿತಾ ಇದ್ದೇನೆ. ಅಂದರೆ ಮಕ್ಕಳಿಗೆ ಏನೋ ಒಂದು ದಿನ ಏನಾದರೂ ಒಂದು ಕೊಡಲೇಬೇಕು. ಹೊರಗಿನ ತಿಂಡಿ ಕೊಡೋದಕ್ಕಿಂತ ಮನೆಯಲ್ಲೇ ಕೊಟ್ಟರೆ ಬೆಸ್ಟ್. ಆದರೆ ಈಗಿನ ಮಕ್ಕಳು ಮನೆ ತಿಂಡಿ ಕೊಟ್ಟರು ಕೂಡ ಹೊರಗಿನ ತಿಂಡಿನೇ ಅವ್ರಿಗೆ ಬೆಸ್ಟ್ ಅನಿಸೋದು, ನಾನು ಕಂಡುಕೊಂಡಾಗೆ. ಈ ರೀತಿ ನೋಡಿ, ಇದು ಕ್ರಿಸ್ಪಿಯಾಗಿ ಬರುತ್ತೆ. ಆರೋವರೆಗೂ ಸ್ವಲ್ಪ ಸಾಫ್ಟಾಗಿ ಕಂಡಂಗೆ ಆಗುತ್ತೆ. ಅಂದರೆ ಸೋಡಾ ಕಡಿಮೆ ಬಳಸಿ, ಆಮೇಲೆ ಕ್ರಿಸ್ಪಿಯಾಗಿ ಕುಕ್ಕೀಸ್, ಬಿಸ್ಕೆಟ್ ಯಾವುದಾದ್ರೂ ಅನ್ಕೋಬೋದು. ಈ ರೀತಿ ಅದನ್ನು ಒಂದು 10-12 ಏನು ಮಾಡಿದೆ ಅಂತ ಹೇಳಿದ್ರೆ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಮನೆಯಲ್ಲೇ ಟ್ರೈ ಮಾಡೋದ್ರಿ ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆ ದುಡ್ಡು ಕೊಡ್ತಿರೋದಕ್ಕಿಂತ ಇದು ಬೆಸ್ಟ್.